Hello everyone, welcome to another session of this KCET. In this session, we will be discussing quick evaluation of integrals of the form. This, ಈ ತರದ ಇಂಟಿಗ್ರೇಷನ್ ಅನ್ನ ಕ್ವಿಕ್ ಆಗಿ in 1 or 2 minutes how can you evaluate this ಅಂತಹ ಒಂದು ಕೆಲವು ಪ್ರಾಬ್ಲಮ್ಸ್ ಅನ್ನ ಈ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಸೊ my name is Prakash Chowgle, your mathematics mentor. ನೋಡಿ 2020 ಮತ್ತು 2019 ಅಲ್ಲಿ ಎರಡು ಕ್ವೆಶ್ಚನ್ಸ್ ಕೇಳಿದ್ದಾರೆ. Look at them. If integration 3x plus 1 divided by x minus 1 x minus 2 x minus 3 equal to this, a into log of x minus 1 plus b into log of x minus 2 plus c into log of x minus 3, then the values of a, b, c are respectively. ಅದೇ ತರ ಸೇಮ್ ಕ್ವೆಶ್ಚನ್ ನೋಡಿ 2019 ಅಲ್ಲಿ ರಿಪೀಟ್ ಆಗಿದೆ. ಸೊ ನಿಮಗೇನಾದ್ರೂ 1 or 2 minutes ಅಲ್ಲಿ ಎ ಬಿ ಸಿ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡೋದು ಗೊತ್ತಿದ್ರೆ ದಯಮಾಡಿ ಈ ವಿಡಿಯೋನ ನೋಡ್ಲಿಕ್ಕೆ ಹೋಗ್ಬಿಡಿ, ಸ್ಕಿಪ್ ಮಾಡಿ. ಓಕೆ, ಸೊ ಈ ಸೆಷನ್ ಅಲ್ಲಿ ಹೌ ಯು ಕ್ಯಾನ್ ಕ್ವಿಕ್ಲಿ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ ವಿದಿನ್ 1 minute or 2 minutes. ಸೊ ಲೆಟ್ಸ್ ಬಿಗಿನ್. ನೋಡಿ, ಇವ್ಯಾಲ್ಯೂಯೇಷನ್ ಆಫ್ ಇಂಟಿಗ್ರಲ್ಸ್ ಆಫ್ ದ ಫಾರ್ಮ್ ನೀವು ಇದನ್ನು ಓದಿದ್ದೀರಾ. 3x plus 1 by x minus 1 x minus 2 x minus 3. ಕ್ವಿಕ್ ಅನ್ನ ರಿವೈಸ್ ಮಾಡ್ತೀನಿ ನಾನು ಅದನ್ನ. ಯಾವ ತರ ಬರೀತೀರಾ ಬೈ ಪಾರ್ಷಿಯಲ್ ಫ್ರಾಕ್ಷನ್, ಇದನ್ನ ಈ ತರ ಬರೆಯೋದನ್ನ ನೀವು 3 marks ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಓದಿರ್ತೀರಾ. ಓಕೆ, ಸೊ a divided by x minus 1, b divided by x minus 2, c divided by x minus 3 ಬರೆದು ಆಮೇಲೆ LCM ತಗೊಂಡು ಕ್ಯಾನ್ಸಲ್ ಮಾಡಿ ಪುಟ್ ಅಂತ ಮಾಡಿ ಎಲ್ಲ ಮಾಡ್ತೀರಾ. ಓಕೆ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ. ಇವಾಗ ನೋಡಿ ಇದನ್ನ ನೀವು ಗಮನಿಸಿ, ಇಂಟಿಗ್ರೇಷನ್ ಆಫ್ 1 by ax plus b ಅಂದ್ರೆ log of ax plus b by a ಅಂತ ನಿಮ್ಗೆ ಗೊತ್ತಿರಬೇಕು ಮುಖ್ಯವಾಗಿ. ಓಕೆ, ಸೊ ಅದಕ್ಕೆ ಇದರ ಇಂಟಿಗ್ರೇಷನ್ ಏನಾಗುತ್ತೆ, a ಕಾನ್ಸ್ಟೆಂಟ್ ಇಟ್ಟು ಇಂಟಿಗ್ರೇಷನ್ ಆಫ್ 1 by x minus 1 ಅಂದ್ರೆ log of x minus 1 ಆಗುತ್ತೆ. ಅದೇ ತರ b ಕಾನ್ಸ್ಟೆಂಟ್ ಹಾಗೆ ಇಟ್ಟು 1 by x minus 2 ಅಂದ್ರೆ log of x minus 2 ಆಗುತ್ತೆ ಅಂದ್ರೆ ಇಂಟಿಗ್ರೇಷನ್. ಅದೇ ತರ ಇಂಟಿಗ್ರೇಷನ್ ಆಫ್ 1 by x minus 3 ಅಂದ್ರೆ log of x minus 3 ಆಗುತ್ತೆ. ಇಲ್ಲಿ ಏನಾದ್ರೂ ಕೋಎಫಿಷಿಯಂಟ್ ಆಫ್ x ಇದ್ರೆ 2 3 ಇದ್ರೆ ಅದರ ಡಿವಿಷನ್ ಬೈ 2 ಅಂತ ಮಾಡಬೇಕು. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ಎಸ್, ಈಗ ನಮ್ಮ ಪ್ರಶ್ನೆ ಇರೋದು, ಈ ತರ ಒಂದು ಇಂಟಿಗ್ರೇಷನ್ ಕೊಟ್ಟಾಗ ಅವರೇ ಇದನ್ನ ರೆಡಿ ಮಾಡಿ ಕೊಟ್ಟಿರ್ತಾರೆ ಇದನ್ನೆಲ್ಲ. ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ ಕ್ವಿಕ್ಲಿ ಆಸ್ ಪಾಸಿಬಲ್ ಆಸ್ ಅರ್ಲಿ. ಎಸ್, ವಾಟ್ ಇಸ್ ದ ಟೆಕ್ನಿಕ್? ಲೆಟ್ಸ್ ಸಿ ಹಿಯರ್. 2020 ಅಲ್ಲಿ ಕ್ವೆಶ್ಚನ್ ಕೇಳಿದ್ದಾರೆ, ಇದು ಇಂಟಿಗ್ರೇಷನ್ ಆಫ್ ದಿಸ್ ಇಸ್ ದಿಸ್ ಮಚ್, then what are the values of a, b, c respectively. yes, a ವ್ಯಾಲ್ಯೂ ಅನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಕ್ವಿಕ್ ಆಗಿ ನೀವು ಯಾವುದೇ ತರದ LCM ಎಲ್ಲ ತಗೊಳ್ಳದೇನೆ a ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನೀವು ಏನ್ ಮಾಡ್ಬೇಕಂತಂದ್ರೆ ಈ ನ್ಯೂಮರೇಟರ್ ಅಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಆಮೇಲೆ ಡಿನಾಮಿನೇಟರ್ ಅಲ್ಲಿ ಏನ್ ಬರಿಬೇಕಂತಂದ್ರೆ ಈ ಲಾಗ್ ಒಳಗಡೆ ಏನ್ x minus 1 ಇದೆಯಲ್ಲ ಅದನ್ನೊಂದು ಇದರಲ್ಲಿ ಬಿಟ್ಬಿಡಿ. ಈ 3 ಫ್ಯಾಕ್ಟರ್ ಅಲ್ಲಿ ಅದನ್ನೊಂದು 0 ಅಂತ ಪುಟ್ ಮಾಡಿಬಿಟ್ಟು ಇನ್ ಬಾಕಿ 2 ಫ್ಯಾಕ್ಟರ್ಸ್ ಇಲ್ಲಿ ಬರೀರಿ. ಓಕೆ, ಸೊ ಲಾಗ್ ಎ ಇಂಟು ಲಾಗ್ ಆಫ್ ಏನಿದೆಯಲ್ಲ ಅದನ್ನ 0 ಅಂತ ಪುಟ್ ಮಾಡಬೇಕು. ಇಲ್ಲಿ ಬರೆಯುವಾಗ ಅದನ್ನ ಬಿಟ್ಟು ಬಿಡಬೇಕು. x minus 1 equal to 0 ಅಂದ್ರೆ x equal to 1 ಅಂತ. ಸೊ ಇದರಲ್ಲಿ ಎಲ್ಲೆಲ್ಲಿ x ಇದೆ ಅಲ್ಲಿ x equal to 1 ಅಂತ ಪುಟ್ ಮಾಡಿ. ಸೊ ಏನಾಗುತ್ತೆ ನೋಡಿ, ಇವಾಗ 3 into 1 ಅಂದ್ರೆ 3 ಆಗುತ್ತೆ, ಪ್ಲಸ್ 1 ಡಿವೈಡೆಡ್ ಬೈ 1 minus 2, x ಅಂದ್ರೆ 1 ಹಾಕಿ, ಸೊ ಇದು 1 minus 3. ಸಿಂಪ್ಲಿಫೈ ಮಾಡಿ 3 plus 1 4 ಆಗುತ್ತೆ. ಇದು 1 minus 2 ಅಂದ್ರೆ minus 1, 1 minus 3 ಅಂದ್ರೆ minus 2. ಸೊ ಆಪ್ಷನ್ ಈಸ್ minus into minus plus ಆಗುತ್ತೆ, 2 1s are 2 2s are, ಸೊ a ವ್ಯಾಲ್ಯೂ ಇಸ್ 2. ಸೊ ತಕ್ಷಣ ನೀವು ಗಮನಿಸಬೇಕು, ಅಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ a ವ್ಯಾಲ್ಯೂ ಮೊದಲನೇದು ಯಾವ್ದಾದ್ರೆ 2 ಇದ್ರೆ ಇನ್ ಬಾಕಿ ಎಲ್ಲಿ 2 ಕಾಣಲಿಲ್ಲ ಅಂತಂದ್ರೆ ಆ ಬಿ ಸಿ ಮಾಡೋ ಅವಶ್ಯಕತೆ ಇಲ್ಲ, ಓನ್ಲಿ ದಿಸ್ ಇಸ್ ಸಫಿಶಿಯಂಟ್. ಎಸ್, ಅವಾಗ ಒಂದು 2-3ರಲ್ಲಿ a ವ್ಯಾಲ್ಯೂ 2 ಅಂತ ಕಂಡ್ರೆ ನೀವು ಗೋ ಫಾರ್ b. b ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡ್ಬೇಕು ನೋಡಿ, 3x plus 1 divided by ನ್ಯೂಮರೇಟರ್ ಆಸ್ ಇಟ್ ಈಸ್ ಬರೀರಿ, ಡಿವೈಡೆಡ್ ಬೈ ಇಲ್ಲಿ ಈ ಸೆಕೆಂಡ್ ಫ್ಯಾಕ್ಟರ್ ಅನ್ನ 0 ಅಂತ ಪುಟ್ ಮಾಡಬೇಕು. ನೋಡಿ ಇಲ್ಲಿ ಏನಿದೆ x minus 2 ಅಂತ ಇದೆ, b into log of x minus 2, ಇದನ್ನ 0 ಅಂತ ಪುಟ್ ಮಾಡಿ ಇನ್ ಬಾಕಿ 2 ಫ್ಯಾಕ್ಟರ್ಸ್ ಇಲ್ಲಿ ಬರ್ಕೊಳ್ಳಿ.
x equal to 2 ಆಗುತ್ತೆ. x minus 2 equal to 0 ಅಂದ್ರೆ x equal to 2. So 3 into 2 6 ಆಗುತ್ತೆ. So 6 plus 1 ಆಯಿತು ನ್ಯೂಮರೇಟರ್ ಅಲ್ಲಿ, ಅಂದ್ರೆ 7 ಆಗುತ್ತೆ ಅದು. ಇಲ್ಲಿ 2 minus 1 ಅಂದ್ರೆ 1, 2 minus 3 ಅಂದ್ರೆ -1. So 7 by -1 ಆಗುತ್ತೆ, ಅಂದ್ರೆ ಇಟ್ ಇಸ್ -7. ಇವಾಗ ಎರಡು ಆಪ್ಷನ್ ಅನ್ನ ಈ ಬಿ ವ್ಯಾಲ್ಯೂ ಎ ಮತ್ತು ಬಿ ವ್ಯಾಲ್ಯೂ ಗಮನಿಸಿಬಿಟ್ಟು ಆಪ್ಷನ್ ಅನ್ನು ಚೆಕ್ ಮಾಡಬೇಕು. ಸೊ 2 -7 ಕಂಟಿನ್ಯೂಸ್ ಅಲ್ಲಿ ಇದ್ರೆ ಯು ಕ್ಯಾನ್ ಗೋ ಫಾರ್ ದಟ್. ಸಿ ವ್ಯಾಲ್ಯೂ ಹೇಗೆ ನೋಡಿ, 3x plus 1 divided by ಇಲ್ಲಿ x minus 3 ಅನ್ನ 0 ಅಂತ ಪುಟ್ ಮಾಡ್ಕೊಳ್ಳಿ. ಬರೆಯೋದೇನು x minus 1 into x minus 2. ಸೊ x equal to 3 ಮಾಡಿದ್ರೆ ಇದು 3 into 3 9 ಆಗುತ್ತೆ, 9 plus 1 10 ಆಗುತ್ತೆ. ಓಕೆ, ಸೊ ಇಲ್ಲಿ 3 minus 1 ಅಂದ್ರೆ 2 ಆಯಿತು, 3 minus 2 ಅಂದ್ರೆ 1 ಆಯಿತು, 2 ones are 2 5s are. So you will get the value of C as 5. So hardly it will take less than 2 minutes. Okay, ನೀವು ಫಾರಿ ಕ್ವಿಕ್ ಇದ್ರೆ 1 minute ಅಲ್ಲಿ ಮಾಡಬಹುದು, ಅಂದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ಯು. ಲೆಟ್ಸ್ ಮೂವ್ ಆನ್ ಟು 2019 ಕ್ವೆಶ್ಚನ್. ಸೇಮ್ ಇದೇ ತರ ಇದೆ ನೋಡಿ. ಇಫ್ ಇಂಟಿಗ್ರೇಷನ್ 2x minus 1 divided by x minus 1 x plus 2 x minus 3 into dx equals to this much, then what are the values of ABC? ಕಾನ್ಫಿಡೆಂಟ್ ಆಗಿದ್ರೆ ವಿಡಿಯೋ ಪಾಸ್ ಮಾಡಿ ಫೈಂಡ್ ದ ವ್ಯಾಲ್ಯೂಸ್ ಆಫ್ ABC. Your time starts now. Yes, let me do it. Later on you can check your value. Yes, ನೋಡಿ a ಅಂದ್ರೆ as usual ಏನು ಬರಿಬೇಕು, 2x minus 1 divided by ಈ x minus 1 ಅನ್ನ 0 ಪುಟ್ ಮಾಡಿ, ಅಂದ್ರೆ x equal to 1 ಅಂತ. ಸೊ ಇಲ್ಲಿ ಏನು ತಗೊಂಡಿದೆ, x plus 2 x minus 3 ತಗೊಂಡಿದೆ. ಸೊ x equal to 1 ಹಾಕಿದ್ರೆ ಇದು 2 into 1 2 ಆಗುತ್ತೆ. ಸೊ 2 minus 1 ಡಿವೈಡೆಡ್ ಬೈ ಇಲ್ಲಿ 1 ಹಾಕಿದ್ರೆ 1 plus 2 ಆಗುತ್ತೆ, 3 ಆಯಿತು. 1 minus 3 ಅಂದ್ರೆ -2. ಸೊ ಸಿಂಪ್ಲಿಫೈ ಮಾಡಿ, 2 minus 1 ಅಂದ್ರೆ 1, ಇದು 3 into -2 ಅಂದ್ರೆ -6. ಸೊ -1/6 is the value of A. ಸೊ ಇದಾದ ತಕ್ಷಣ ಇಮಿಡಿಯೇಟ್ ಆಗಿ ಆಪ್ಷನ್ ಅಲ್ಲಿ ಚೆಕ್ ಮಾಡಬೇಕು ನೀವು. ನೆಕ್ಸ್ಟ್ ವ್ಯಾಲ್ಯೂ ಆಫ್ B ಸೇಮ್ ಏನು ಮಾಡಬೇಕು, 2x minus 1 ಈ ಫ್ಯಾಕ್ಟರ್ ಅನ್ನ x plus 2 ಅನ್ನ 0 ಅಂತ ಪುಟ್ ಮಾಡಿ, ಅಂದ್ರೆ x equal to -2 ಅಂತ. ಯಾವುದನ್ನು ತಗೊಳ್ಬೇಕು, x minus 1 x minus 3 ಅಂತ ತಗೊಳ್ಳಿ. ಸೊ ಸಿಂಪ್ಲಿಫೈ ಮಾಡಿ, 2 into -2 ಅಂದ್ರೆ -4 ಆಗುತ್ತೆ, -4 -1. ಇಲ್ಲಿ -2 ಹಾಕಿದ್ರೆ -2 -1 -3 ಆಯಿತು. ಇದು -2 -3 -5 ಆಗುತ್ತೆ. ಸಿಂಪ್ಲಿಫೈ ಮಾಡಿ, ಇದು -4 -1 -5 by 15 ಆಗುತ್ತೆ, 3 into 5 15. ಇದು ಆನ್ಸರ್ ಎಷ್ಟು ಬರುತ್ತೆ, -1/3 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 5 1s 5 3s. ಸೊ ಈ ಎರಡು ಆಪ್ಷನ್ ಸಾಕಾಗುತ್ತೆ ನಿಮಗೆ ಚೆಕ್ ಮಾಡಲಿಕ್ಕೆ, ವೆರಿಫೈ ಮಾಡಲಿಕ್ಕೆ. ಇವೆರಡನ್ನ ಎ ಬಿ ಕರೆಕ್ಟ್ ಅಂದ್ರೆ ಸಿ ನೋ ನೀಡ್ ನಾಟ್ ಬಿ ಫೌಂಡ್. ಅದೇ ತರ ಸಿ 2x minus 1 divided by x minus 1 x plus 2. ಓಕೆ, ಇವಾಗ ಏನು ಪುಟ್ ಮಾಡಬೇಕು, x minus 3 ಅನ್ನ 0 ಅಂತ ಪುಟ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ. 3 into 2 ಅಂದ್ರೆ 6 ಆಗುತ್ತೆ, 6 minus 1 ಡಿವೈಡೆಡ್ ಬೈ ಇಲ್ಲಿ 3 ಹಾಕಿದ್ರೆ 3 minus 1 ಅಂದ್ರೆ 2 ಆಗುತ್ತೆ, ಇದು 3 plus 2 5 ಆಗುತ್ತೆ. ಸೊ ಯು ವಿಲ್ ಗೆಟ್ 5/10 ಆಗುತ್ತೆ, ಯು ವಿಲ್ ಗೆಟ್ 1/2. ಎಸ್, ಹಿಯರ್ ಇಸ್ ಒನ್ ಮೋರ್ ಕ್ವೆಶ್ಚನ್. ಈ ತರ ಏನಾದರೂ ಬಂದ್ರೆ, okay, so maybe this time or next time you will be asked such questions. You cannot ignore such questions. Integration 3x plus 1 divided by x minus 1 into x minus 2 is how much? ಅಂತ ಕೇಳಿದ್ರೆ quickly you have to do it in 1 minute. So ಅದಕ್ಕೆ ಏನು ಬರಿಬೇಕು, ಇದನ್ನ ಇಂಟಿಗ್ರೇಷನ್ ಆಫ್ ಇಮಿಡಿಯೇಟ್ಲಿ ರೈಟ್ ಯು ಟು a by x minus 1 b by x minus 2. ಇದರ ಇಂಟಿಗ್ರೇಷನ್ ಎಷ್ಟಾಗುತ್ತೆ ಅಂತಂದ್ರೆ a into log x minus 1 plus b into log x minus 2 plus k ಅಂತ ಪಟ್ ಅಂತ ಬರಿಬೇಕು. ಇವಾಗ you have to find the values of a and b. ಯಾವ ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ ಅದನ್ನ ನೀವು ಯಾವ 3 ಮಾರ್ಕ್ಸ್ ಅಲ್ಲಿ ಮಾಡ್ತಿರಲ್ಲ ಎಕ್ಸ್ಪ್ಲೇನೇಟರಿ, ಆ ತರ ಏನೂ ಅವಶ್ಯಕತೆ ಇಲ್ಲ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ a by usual method as I told earlier. ಸೊ 3x plus 1 ಅಂತ ಬರೀರಿ. ಫಸ್ಟ್ ಗೆ x minus 1 equal to 0 ಅಂತ ಪುಟ್ ಮಾಡಿ, ಅಂದ್ರೆ x equals to 1. ಸೊ ಇದೆಷ್ಟಾಗುತ್ತೆ, 3 into 1 3 ಆಗುತ್ತೆ, 3 plus 1 ಆಗುತ್ತೆ. ಸೊ 3 plus 1 by ಇಲ್ಲಿ 1 ಹಾಕಿದ್ರೆ 1 minus 2 ಅಂದ್ರೆ -1 ಆಗುತ್ತೆ. ಸೊ ಯು ವಿಲ್ ಗೆಟ್ -4. 3 plus 1 ಅಂದ್ರೆ 4 ಆಗುತ್ತೆ, ಇಲ್ಲಿ ಮೈನಸ್ ಇರೋದ್ರಿಂದ -4. ಅದೇ ತರ b ಅನ್ನ 3x plus 1 divided by ಈಗ ಏನು ಮಾಡಿ, x minus 1 ಹಾಗೆ ಇಟ್ಟು
ಈ x ಮೈನಸ್ 2 ಅನ್ನ 0 ಅಂತ ಪುಟ್ ಮಾಡಿ. ಸೊ ಅಂದ್ರೆ x ಈಕ್ವಲ್ ಟು 2 ಅಂತ ಪುಟ್ ಮಾಡಿ. ಸೊ 3 ಇಂಟು 2 ಅಂದ್ರೆ 6 ಆಗುತ್ತೆ. 6 ಪ್ಲಸ್ 1 ಆಯಿತು. 2 ಮೈನಸ್ 1 ಅಂದ್ರೆ 1 ಆಗುತ್ತೆ. ಸೊ ಯು ವಿಲ್ ಗೆಟ್ 6 ಪ್ಲಸ್ 1 is 7. ಸೊ ಯುವರ್ ಆನ್ಸರ್ ವಿಲ್ ಬಿ ಇಲ್ಲಿ ಮೈನಸ್ 4 ಹಾಕಿ, ಇಲ್ಲಿ 7 ಹಾಕಿ. ಸೊ ದಟ್ ಈಸ್ ಯುವರ್ ರಿಸಲ್ಟ್. ಓಕೆ, ಸೊ I hope you like this technique. Let's move on. Here is one more question. Integration 2x plus 1 divided by 2x minus 1 into 3x minus 2 dx is how much? So ತಕ್ಷಣ ಏನು ಬರಿಬೇಕಂದ್ರೆ ನೀವು ಇಂಟಿಗ್ರೇಷನ್ a divided by 2x minus 1 plus b divided by 3x minus 2 ಅಂತ ಬರಿಬೇಕು. ಆಮೇಲೆ ಇದರ ಇಂಟಿಗ್ರೇಷನ್ ಹೇಗೆ ಬರೀತಾರೆ ನೋಡಿ. ಇಂಟಿಗ್ರೇಷನ್ a ಹಾಗೆ ಇಟ್ಟು integration of 1 by ax plus b, integration of 1 by ax plus b ಅನ್ನ ಹೇಗೆ ಬರಿಬೇಕು ಅಂತ ನೋಡಿದ್ರೆ ಇದನ್ನ ನೋಡಿ ನೀವು. integration of 1 divided by ax plus b ಅಂತ ಹೇಳಿದ್ರೆ ಇದು log of ax plus b whole divided by a ಅಂತ ಬರುತ್ತೆ. ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಸೊ ಅದರ ಪ್ರಕಾರ ಇದೇನಾಯ್ತು ಇವಾಗ, you will get this as this. ಇದರ ಇಂಟಿಗ್ರೇಷನ್ 2x minus 1 by 2 ಆಯಿತು. a ಅಂದ್ರೆ 2 ಇಲ್ಲಿ. ಅದೇ ತರ ಇದು. ಓಕೆ, ಸೊ ಇವಾಗ ನೀವು a ಮತ್ತು b ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಪ್ರೀವಿಯಸ್ ಟೆಕ್ನಿಕ್ ಇಂದ a ಅಂದ್ರೆ ಈ 2x plus 1 by ಈ 2x minus 1 ಅನ್ನ 0 ಅಂತ ಪುಟ್ ಮಾಡಿ. ಆಮೇಲೆ ಈ 3x minus 2 ಅನ್ನು ಹಾಗೆ ಬರೀರಿ. ಈ 2x minus 1 equal to 0 ಅಂದ್ರೆ x equals to 1 by 2 ಆಗುತ್ತೆ. ಅದನ್ನ ಇದರಲ್ಲಿ ಹಾಕಿ. ಓಕೆ, ಸೊ ಇದು ಇಲ್ಲಿ x equal to 1 by 2 ಹಾಕಿದ್ರೆ 2 ಕ್ಯಾನ್ಸಲ್ ಆಗಿ 1 ಆಗುತ್ತೆ. ಸೊ 1 plus 1 ಆಯಿತು ನ್ಯೂಮರೇಟರ್ ಅಲ್ಲಿ. ಇಲ್ಲಿ 1 by 2 ಹಾಕಿದ್ರೆ 3 by 2 ಆಗುತ್ತೆ. ಇದು ಮೈನಸ್ 2 ಹಾಗೆ. ಇಲ್ಲಿ ಎಲ್ಸಿಎಂ ತಗೊಳ್ಳಿ. ಇಲ್ಲಿ ನ್ಯೂಮರೇಟರ್ ಅಲ್ಲಿ 2 ಆಗುತ್ತೆ. ಇಲ್ಲಿ 2 ಇಂಟು 2 ಅಂದ್ರೆ ಮೈನಸ್ 4 ಆಗುತ್ತೆ. ಇದು 3 minus 4 by 2 ಅಂದ್ರೆ ಮೈನಸ್ 1 by 2 ಆಗುತ್ತೆ. ಸೊ ಇದು ಸಿಂಪ್ಲಿಫಿಕೇಶನ್ ಮಾಡೋದು ಗೊತ್ತಿದೆ. ಈಗ ಇದು 2 ಮೇಲೆ ಹೋದ್ರೆ ಯು ವಿಲ್ ಗೆಟ್ ಮೈನಸ್ 4 ದ ವ್ಯಾಲ್ಯೂ ಆಫ್ a. ಸೊ ಇಲ್ಲಿ ಮೈನಸ್ 4 ಹಾಕಿದ್ರೆ ಆಯ್ತು. ಅದೇ ತರ b ನೋಡಿ, 2x ಪ್ಲಸ್ 1 ಹಾಗೆ ಇಟ್ಟು ಈ 2x minus 1 ಬರೆದು ಇಲ್ಲಿ ಏನು ಪುಟ್ ಮಾಡ್ಬೇಕು ನೀವು, 3x minus 2 equal to 0 ಪುಟ್ ಮಾಡಿ. ಅಂದ್ರೆ x equals to 2 by 3 ಅಂತ. ಸೊ ಇದರಲ್ಲಿ 2 by 3 ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ b. ನೋಡಿ ಇಲ್ಲಿ 2 by 3 ಹಾಕಿದ್ರೆ 2 into 2 4 by 3 ಆಗುತ್ತೆ. ಇದು ಪ್ಲಸ್ 1 ಹಾಗೆ. ಇದು 4 by 3 ಮೈನಸ್ 1 ಆಗುತ್ತೆ. ಸಿಂಪ್ಲಿಫೈ ಮಾಡಿ ಎಲ್ಸಿಎಂ ತಗೊಳ್ಳಿ. ಇದು 3 into 1 3, 4 plus 3 ಅಂದ್ರೆ 7 by 3. ಇದು 4 minus 3 ಆಗುತ್ತೆ ಅಂದ್ರೆ 1 by 3 ಆಯಿತು. ಸೊ 3 ಕ್ಯಾನ್ಸಲ್, ಯು ವಿಲ್ ಗೆಟ್ 7. ಓಕೆ, ಸೊ ಇಲ್ಲಿ ವ್ಯಾಲ್ಯೂ ಇದು ಮೈನಸ್ 4, ಇದು 7 ಹಾಕಿದ್ರೆ ಆಯಿತು. ಸೊ ವೆರಿ ಈಸಿ. Look at this. Maybe you will get such examples. Integration 2x plus 1 divided by x minus 3 whole square dx. ನೀವು ಇದನ್ನ ಏನಾದರೂ ಪಾರ್ಷಿಯಲ್ ಫ್ರಾಕ್ಷನ್ ತರ ಮಾಡ್ಲಿಕ್ಕೆ ಹೋದ್ರೆ it will not take less than 3 minutes. ಅದಕ್ಕೆ ಇದನ್ನ ಹೇಗೆ ಬರಿಬೇಕು ನೋಡಿ. ಈ ತರ ಡಿನಾಮಿನೇಟರ್ ಅಲ್ಲಿ ಒಂದೇ ಒಂದು ಫ್ಯಾಕ್ಟರ್ ಸ್ಕ್ವೇರ್ ಕ್ಯೂಬ್ ಇದ್ರೆ ಓಕೆ, ಆಮೇಲೆ ನ್ಯೂಮರೇಟರ್ ಏನಿರಬೇಕು ಇದಕ್ಕಿಂತ ಡಿಗ್ರಿ ಕಡಿಮೆ ಇರಬೇಕು. ಸೊ ಇದನ್ನ ಹೇಗೆ ಮಾಡಬೇಕು ಅಂತ, ಡೋಂಟ್ ಗೋ ಫಾರ್ ಪಾರ್ಷಿಯಲ್ ಫ್ರಾಕ್ಷನ್ ಫಾರ್ ದಿಸ್. ಏನ್ ಮಾಡಿ, ಈ ತರ ಒಂದೇ ಫ್ಯಾಕ್ಟರ್ ಸ್ಕ್ವೇರ್ ಕ್ಯೂಬ್ ಅಲ್ಲಿ ಇದ್ದಾಗ ಇದನ್ನ x minus 3 equal to t ಅಂತ ಪುಟ್ ಮಾಡ್ಕೊಳ್ಳಿ. ಸೊ ಪುಟ್ x minus 3 is equals to t ಅಂದ್ರೆ x equal to ಎಷ್ಟಾಗುತ್ತೆ, t plus 3 ಆಗುತ್ತೆ. ಇದರ dx ಮಾಡಿದ್ರೆ, ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ dx equals to dt ಆಗುತ್ತೆ. ಓಕೆ, ಇದು ಗೊತ್ತೇ ಇದೆ ನಿಮಗೆ, dx equals to dt ಆಗುತ್ತೆ. ಇವಾಗ ಇಲ್ಲಿ ಪುಟ್ ಮಾಡಿ ನೋಡಿ ಏನಾಗುತ್ತೆ ನೋಡಿ, x ಜಾಗದಲ್ಲಿ t plus 3 ಹಾಕಿ. ಓಕೆ, ಸೊ 2 into t plus 3 plus 1 ಇದು t ಆಗುತ್ತೆ, t ಸ್ಕ್ವೇರ್. ವೆರಿ ಸಿಂಪಲ್ ನೋಡಿ. ಇವಾಗ ಇದನ್ನ ಮೊದಲು ಸಿಂಪ್ಲಿಫೈ ಮಾಡ್ಕೊಳ್ಳಿ ಇದನ್ನ. ಸೊ ಎಷ್ಟು t ಬರುತ್ತೆ ಇಲ್ಲಿ, 2 into t 2t 2 into 3 6 ಆಯಿತು. 6 plus 1 7 by ಇದು t ಸ್ಕ್ವೇರ್ ಹಾಗೆ. ಇವಾಗ ಸೆಪರೇಟ್ ಮಾಡಿ t ಸ್ಕ್ವೇರ್ ಅನ್ನ ಎರಡು ಟರ್ಮ್ಗೆ ಡಿವೈಡ್ ಮಾಡಿ. 2t by t ಸ್ಕ್ವೇರ್ ಅಂದ್ರೆ 1t ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ ಎಷ್ಟು ಉಳಿತು, 2 by t, ಇದು 7 by t ಸ್ಕ್ವೇರ್ ಆಗುತ್ತೆ. ಇವಾಗ ಇಂಟಿಗ್ರೇಷನ್ ಮಾಡೋದು ತುಂಬಾನೇ ಸುಲಭ. ಇಂಟಿಗ್ರೇಷನ್ ಆಫ್ 1 by t ಅಂದ್ರೆ log t ಆಗುತ್ತೆ. ಓಕೆ, ಸೊ ಅದಕ್ಕೆ 2 into log t ಇದರ ಇಂಟಿಗ್ರೇಷನ್.
ಆಮೇಲೆ ಇಂಟಿಗ್ರೇಷನ್ ಆಫ್ 1/x² ಗೊತ್ತಿರಬೇಕು ನಿಮಗೆ. ಇಂಟಿಗ್ರೇಷನ್ ಆಫ್ 1/x² ಅಂದ್ರೆ -1/x ಆಗುತ್ತೆ. ಓಕೆ, ಸೊ ಇದು ನೋಡಿ ನಿಮಗೆ ರಿಮೆಂಬರ್ ದಿಸ್. ಇಂಟಿಗ್ರೇಷನ್ ಆಫ್ 1/x² ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ್ರೆ -1/x ಅಂತ. ಸೊ ಅದಕ್ಕೆ ಈ ಇಂಟಿಗ್ರೇಷನ್ ಆಫ್ ಈ 7/t², 7 ಹಾಗೆ ಇಡಿ, ಇಂಟಿಗ್ರೇಷನ್ ಆಫ್ 1/t² ಅಂದ್ರೆ -1/t ಆಗುತ್ತೆ. ಸೊ ಅದೇ ಇದು ಪ್ಲಸ್ ಕಾನ್ಸ್ಟೆಂಟ್ c. ಸೊ ಪುನಃ ವಾಪಸ್ t ಅಂದ್ರೆ ಏನಿದೆ, t ಅಂದ್ರೆ ನೀವು x - 3 ಅಂತ ತಗೊಂಡಿದ್ದೀರಾ. ಸೊ ರೀಪ್ಲೇಸ್ ಮಾಡಿ. ಸೊ ವಿದೌಟ್ ಪಾರ್ಷಿಯಲ್ ಫ್ರಾಕ್ಷನ್ ಯು ಕ್ಯಾನ್ ಡೂ ದಿಸ್. Integration 3x - 2 divided by x - 2 whole cube dx is how much? So quickly x - 2 ಅನ್ನ t ಅಂತ ಪುಟ್ ಮಾಡ್ಕೊಳ್ಳಿ. that is x equals to t plus 2. dx ಅಂದ್ರೆ dt ಆಗುತ್ತೆ. so don't go for partial fractions. okay, so ಈ ತರ ಬಂದಾಗ it will take lot of time. so ಈ ತರ ಫಾಲೋ ಮಾಡಿ. x - 2 equal to t ಅಂತ ಪುಟ್ ಮಾಡಿ. so ಏನಾಗುತ್ತೆ ನೋಡಿ, ಈಗ 3 into x ಅಂದ್ರೆ t plus 2 ಪುಟ್ ಮಾಡಿ, e - 2 ಹಾಗೆ ಇದು t ಕ್ಯೂಬ್ ಆಗುತ್ತೆ. dx ಅಂದ್ರೆ dt. ಎಸ್, ಸಿಂಪ್ಲಿಫೈ ಮಾಡಿ. 3 into t 3t ಆಗುತ್ತೆ. ಇದು 3 into 2 6 ಆಗುತ್ತೆ. 6 - 2 ಅಂದ್ರೆ 4 ಆಗುತ್ತೆ. ಸೊ ಯು ವಿಲ್ ಗೆಟ್ 3t plus 4. ಕ್ವಿಕ್ಲಿ ಯು ರೈಟ್. ಓಕೆ, 3 into 2 6 ಆಗುತ್ತೆ. 6 - 2 ಅಂದ್ರೆ 4 ಆಗುತ್ತೆ. ಇದು t ಕ್ಯೂಬ್. ಇವಾಗ ಸೆಪರೇಟ್ ಮಾಡಿ. 3t ಗೆ t ಕ್ಯೂಬ್ ಇಂದ ಡಿವೈಡ್ ಮಾಡಿದ್ರೆ 3/t² ಉಳಿಯುತ್ತೆ. ಇಲ್ಲಿ 4/t³ ಉಳಿಯುತ್ತೆ. ಆ t ಕ್ಯೂಬ್ ಅನ್ನ ಮೇಲೆ ತಗೊಂಡ್ರೆ t ಪವರ್ -3 ಆಗುತ್ತೆ. ಈ ತರ ಕ್ವಿಕ್ ಆಗಿ ಬರ್ಕೊಳ್ಬೇಕು. ಓಕೆ, ಸೊ CET ಇರೋದ್ರಿಂದ. ಎಸ್, ಈಗ 3/t² ಇಂಟಿಗ್ರೇಷನ್, 3/t² ಅಂದ್ರೆ 1/t² ಇಂಟಿಗ್ರೇಷನ್ ಏನು -1/t ಆಗುತ್ತೆ. ಇಲ್ಲಿ ನೋಡಿ, ಈಗ ಇಂಟಿಗ್ರೇಷನ್ ಆಫ್ 1/x² ಅಂದ್ರೆ -1/x. ಹಾಗೇನೆ ಇಂಟಿಗ್ರೇಷನ್ ಆಫ್ 3/t², 3 ಹಾಗೆ ಇಡಿ, 1/t² ಇಂಟಿಗ್ರೇಷನ್ -1/t ಅಂತ. ಇಲ್ಲಿ t ಪವರ್ n ಇದ್ದಂಗೆ, n ಇದ್ರೆ ಏನ್ ಮಾಡ್ತೀರಾ, t ಪವರ್ n ಇದ್ರೆ 1 ಆಡ್ ಮಾಡ್ತೀರಾ ಅದಕ್ಕೆ ಪವರ್ ಅಲ್ಲಿ. ಸೊ -3 ಗೆ 1 ಆಡ್ ಮಾಡಿದ್ರೆ -2 ಆಗುತ್ತೆ. ಅಷ್ಟನ್ನೇ ಡಿವೈಡ್ ಮಾಡಬೇಕು. ಗೊತ್ತಿದೆ ನಿಮಗೆ, ಇಂಟಿಗ್ರೇಷನ್ ಆಫ್ x ಪವರ್ n ಈಸ್ x ಪವರ್ n plus 1/n plus 1. ಓಕೆ, ಸೊ -3 ಗೆ 1 ಆಡ್ ಮಾಡಿದ್ರೆ -2 ಆಗುತ್ತೆ. ಅಷ್ಟನ್ನೇ ಡಿವೈಡ್ ಮಾಡಿ. ಇದನ್ನ ಬೇಕಂದ್ರೆ ಈಗ ಬರೀರಿ, -3/t, ಈ ಮೈನಸ್ ಈ 2 into ಈ 2 4 ಕ್ಯಾನ್ಸಲ್ ಆಗುತ್ತೆ. 2 1 2 2 ಆಗುತ್ತೆ. ಮೈನಸ್ ಇಲ್ಲಿ ಬರೀರಿ. ಈ t ಪವರ್ -2 ಅನ್ನ ಕೆಳಗೆ ಬರ್ಕೊಳ್ಬೇಕು. ಬೈ t² ಆಗುತ್ತೆ. ಸೊ ಇವಾಗ t ಅಂದ್ರೆ ವಾಪಸ್ ಇದು ಹಾಕಿ. t ಅಂದ್ರೆ ಏನಿದೆ, x - 2 ಹಾಕಿದ್ರೆ ಆಯ್ತು. ಸೊ ದಿಸ್ ಇಸ್ -3/x - 2 -2 ಡಿವೈಡ್ ಇಂಟು 1/x - 2 whole square plus c. ಸೊ ಈ ತರ ವಿದೌಟ್ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ ಯು ಕ್ಯಾನ್ ಡೂ ಸಚ್ ಪ್ರಾಬ್ಲಮ್ಸ್. ಸೊ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ಸೆಷನ್ ಅಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳೊಂದಿಗೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬಾಯ್.